ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ನಾವು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ವಿಮೋಚನ ಕಾಂಡ ಅದರಲ್ಲಿ 34ನೇ ಅಧ್ಯಾಯ 5ನೇ ವಚನದಿಂದ ಇಲ್ಲಿ ಕೆಳಗಡೆ, ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಹಾಲೆಲೂಯಾ. ನೋಡಿ, ಈ ವಾಕ್ಯಕ್ಕೆ ದೇವರು ಇಸ್ರಾಯೇಲರಿಗೆ ದೇಶಾಜ್ಞೆಗಳನ್ನು ತಿರುಗಿ ಬರಿಸಿಕೊಟ್ಟಿದ್ದು ಆ ವಾಕ್ಯವಾಗಿದೆ ಇದು. ಹಾಗಾಗಿ ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಯೆಹೋವ ಮೋಶೆಗೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ದೇವರು ಯೆಹೋವನ ಮೋಶೆಗೆ ಪ್ರಕಟ ಮಾಡ್ತಾರೆ. ಏನಂತ ಪ್ರಕಟ ಮಾಡ್ತಾರೆ? ಇಲ್ಲಿ ಕೆಳಗಡೆ ಬರೆಯಲ್ಪಟ್ಟಿದೆ, ಯೆಹೋವ ಕನಿಕರ ದಯೆಯು ಉಳ್ಳವ ದೇವರು, ದೀರ್ಘ ಶಾಂತನು, ಪ್ರೀತಿ ನಂಬಿಕೆ ಉಳ್ಳವನು. ಹಾಲೆಲೂಯಾ. ದೇವರು ಪ್ರಕಟ ಮಾಡ್ಕೊಳ್ತಾ ಇದ್ದಾರೆ, ನನ್ನನ್ನ ನಂಬಿ ನೀವು ಬದುಕುದಾದರೆ ನಿಮ್ಗೆ ಪ್ರೀತಿ, ಕನಿಕರ, ತಾಳ್ಮೆ ಎಲ್ಲವನ್ನೂ ನಾನು ನಿನಗೆ ದಯಪಾಲಿಸ್ತೇನೆ. ನಿನ್ನ ಪಾಪಗಳನ್ನ ನಾನು ಕ್ಷಮಿಸ್ತೇನೆ. ನಿಮ್ಮ ರೋಗವನ್ನ ನಾನು ಗುಣಪಡಿಸ್ತೇನೆ. ನಿಮಗಿರುವಂತದ್ದು ಯಾವ ವ್ಯಾಧಿಗಳಿದ್ದರೂ ಡಾಕ್ಟರ್ ಒಂದು ವೇಳೆ ಕೈ ಬಿಟ್ಟರು, ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ. ಹಾಲೆಲೂಯಾ. ನನ್ನ ನಾಮವನ್ನು ನೀವು ತೆಗೆದುಕೊಳ್ಳಿರಿ. ಹಾಲೆಲೂಯಾ. ಹಾಗಾಗಿ ನಾವು ದೇವರನ್ನ ಯಾವಾಗಲೂ ನಮ್ಮನ್ನು ಸದಾಕಾಲ ಹೇಳುವುದಂದ್ರೆ, ನಾವು ಎಲ್ಲಿ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಮನೆ ಇರ್ಬೇಕಾದ್ರೂ ನಮ್ಮ ದೇವರನ್ನ ನಮ್ಮ ಮುಂದಗಡೆ ಇಟ್ಕೊಳ್ಳಿ. ಹಾಗಾಗಿ ನಾವು ಈ ಕೆಳಗಡೆ ನೋಡಿ, ಯೆಹೋವ ಕನಿಕರ ದಯವುಳ್ಳ ದೇವರು. ಹಾಲೆಲೂಯಾ. ಯೆಹೋವನೇ ಕನಿಕರವುಳ್ಳ ದೇವರೇ. ಹಾಗಾಗಿ ದೇವರು ಕನಿಕರವುಳ್ಳ ದೇವರು. ನಾನು ನಿಮಗೆ ಇವನ್ನೆಲ್ಲ ಈ ಭೂಮಿ ಮೇಲೆ ನಡೆಸಿಕೊಡ್ತೇನೆ ಎಂಬುದಾಗಿ ವಾಕ್ಯದ ಪ್ರಕಾರ ದೇವರು ಮಾತನಾಡಿದವರ ಪ್ರಿಯರೇ. ಹಾಗೂ ಪ್ರೀತಿಯ ನಂಬಿಕೆ ಉಳ್ಳವನು, 1000 ತಲೆಗಳವರೆಗೂ ದಯ ತೋರುವವನು. ಹಾಲೆಲೂಯಾ. ಇವತ್ತು ತಂದೆ ತಾಯಿಗಳು ಮನಮರುಗಿ ದೇವರ ಕಡೆಗೆ ತಿರುಗಿಕೊಂಡರೆ, ನಿಮ್ಮ ತಲೆಮಾರು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು 1000 ತಲೆವರೆಗೂ ದಯ ತೋರುವನಾಗಿದ್ದಾರೆ ದೇವರು. ನೋಡಿ, ನೀವು ಒಂದು ದೇವರನ್ನ ನಂಬಿದರೆ ನಿಮ್ಮ ಸಂತತಿಯನ್ನ ದೇವರು 1000 ತಲೆವರೆಗೂ ದೇವರು ಅವರ ತಲೆಗಳನ್ನ 1000 ತಲೆವರೆಗೂ ದಯ ತೋರ್ತಾರಂತೆ. ಹಾಲೆಲೂಯಾ. ಎಂತ ಒಳ್ಳೆ ದೇವರು! ಇಂತಹ ಒಳ್ಳೆ ದೇವ್ರನ್ನ ನಮ್ಮ ನಿಜವಾಗ್ಲೂ ಭಾಗ್ಯವಂತರಂದ್ರೆ ದೇವರನ್ನ ಅರ್ಥ ಮಾಡಿಕೊಂಡು ಜೀವಿಸ್ತಾ ಇದ್ದಾರಲ್ಲ ಪ್ರಿಯರೇ, ಅವರೇ ನಿಜವಾದ ಭಾಗ್ಯವಂತ. ಹಾಗಾಗಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಕೆಳಗೆ, 1000 ತಲೆಗಳವರೆಗೂ ದಯ ತೋರುವವನು. ದೇವ, ನಾವು ಒಬ್ಬರು ದೇವರ ನಂಬಿಕೆಯಲ್ಲಿ ರಕ್ಷಣೆ ಮಾರ್ಗಕ್ಕೆ ಬಂದು ದೇವರ ಹೆಸರಿನಲ್ಲಿ ಬದುಕುದಾದ್ರೆ ನಮಗೆ ಕುಟುಂಬವಾಗಿ ದೇವರನ್ನು ನಡೆಸುವಂತವರಾಗಿದ್ದಾರೆ. ಇದಕ್ಕಿಂತ ಇನ್ನೆಂತ ದೇವರು ನಮಗೆ ಹೇಳ್ಕೊಡ್ಬೇಕಾಗಿದೆ. ಹಾಲೆಲೂಯಾ. ದೋಷ ಅಪರಾಧಗಳನ್ನು ಕ್ಷಮಿಸುವವನು. ನೋಡಿ, ಈಗ ದೇವರ ಕಡೆಗೆ ಬಂದ ನಂತರ ಇಂದಿನ ಪಾಪಗಳು ಯಾವ ಕೃತ್ಯಗಳಿದ್ದರೂ, ಹಾಲೆಲೂಯಾ, ಈ ಲೋಕಕ್ಕೆ ಸಂಬಂಧಪಟ್ಟವಾದ ಯಾವುದಕ್ಕೆ ನಾವು ಬೇಡವಾದ ಕೆಲಸಗಳು ಮಾಡಿದ್ರು ಅದು ದೇವರು ಕ್ಷಮಿಸುವವರಾಗಿದ್ದಾರೆ. ಹಾಲೆಲೂಯಾ. ಹಾಗಾಗಿ ದೇವರ ವಾಕ್ಯವನ್ನು ನಾವು ಅಲ್ಲಗಳೆದೆ ಶ್ರದ್ಧೆಯಿಂದ ನಾವು ಕೇಳಬೇಕಾಗಿದೆ, ಶ್ರದ್ಧೆಯನ್ನ ಪಾಲಿಸಬೇಕಾಗಿದೆ. ಹಾಲೆಲೂಯಾ. ಹಾಗಾಗಿ ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ದೋಷವನ್ನು ಮಕ್ಕಳ ಮೇಲೆ 3-4 ತಲೆವರೆಗೂ ಬರಮಾಡುವನು ಎಂಬುದಾಗಿ. ನೋಡಿ, ದೇವರು ಅವರಿಗಾಗಿ ನಾವು ಜೀವಿಸೋದಾದ್ರೆ 1000 ತಲೆವರೆಗೂ ದಯ ತೋರೋರಾಗಿರ್ತಾರೆ. ಅದನ್ನ ಬಿಟ್ಟು ನಡೆದರೆ ತಂದೆಗಳ ದೋಷ ಮಕ್ಕಳ ಮೇಲೆ 3-4 ತಲೆವರೆಗೂ ಶಾಪವನ್ನು ಬರಮಾಡ್ತಾರೆ. ಹಾಲೆಲೂಯಾ. ಶಾಪ ಅಂದ್ರೆ ನೋಡಿ, ಬಿಸ್ನೆಸ್ಸಿಗೆ ಹೋದ್ರೆ ಬಿಸ್ನೆಸ್ ಆಗುತ್ತೆ, ಸ್ವಲ್ಪ ಬಿಸ್ನೆಸ್ ಆಗುತ್ತೆ. ಮನೆಗೆ ತಂದ್ರೆ 1 ರೂಪಾಯಿ ಕಾಸಿರಲ್ಲ. ಒಂದು ತಗೊಂಡ್ರೆ ಇನ್ನೊಂದು ತಗೊಳಕ್ ಆಗಲ್ಲ. ಏನೇ ದುಡಿಮೆ ಮಾಡಿದ್ರು ಕೈಗತ್ತಲ್ಲ. ಲಾಸು ಜೀವನನೇ ಬೇಡ ಅನ್ಸುತ್ತದೆ ಪ್ರಿಯರೇ ಕೆಲವೊಂದು ಸಮಯದಲ್ಲಿ. ಯಾಕೆ?
ತಂದೆಗಳ ದೋಷ, ಇವರಿಗೂ ದೋಷ. ಇವರು ಮಕ್ಕಳ ಮೇಲೆ 3-4 ತಲೆವರೆಗೂ ಶಾಪ ಬರಮಾಡ್ತಾರೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದವರಿಗೆ 1000 ತಲೆವರೆಗೂ ದಯೆ ತೋರುವನಾಗಿದ್ದೇನೆ. ಹಾಲೆಲೂಯಾ. ಶಾಪ ನೋಡ್ರಿ, ನಾವು ಇಲ್ಲೇ ದೇವರು ಎಷ್ಟು ಒಳ್ಳೆಯವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆ ಕೆಲಸಗಳನ್ನ ಮಾಡಿ ದೇವರಿಗೆ ಮೆಚ್ಚುಗೆಯಾದ ರೀತಿ ಬದುಕಿದರೆ 1000 ತಲೆವರೆಗೂ ದಯೆ ತೋರ್ತಾರೆ. ಇಲ್ಲದೆ ಹೋದ್ರೆ ಮಕ್ಕಳ ಮೇಲೆ 3-4 ತಲೆವರೆಗೂ ಶಾಪ ಬರ ಮಾಡ್ತಾರೆ. ಹಾಲೆಲೂಯಾ. ಹಾಗಾಗಿ ನಾವು ಈ ವಾಕ್ಯವನ್ನ ನಾವು ಧ್ಯಾನ ಮಾಡಿ, ದೇವರೇ ಇಲ್ಲಿಂದ ನನಗೆ ಬಿಡುಗಡೆ ಕೊಡು. ಯಾರಾದ್ರೂ ಆ ರೀತಿ ಇರುವುದಾದರೆ ಪ್ರಿಯರೇ, ದೇವರೇ ಯೇಸುವೆ ನನಗಿಲ್ಲಿ ಬಿಡುಗಡೆ ಮಾಡಿಕೊಡಪ್ಪ, ನಿಮ್ಮ ಮಹಿಮೆಗಾಗಿ ನಾನು ಜೀವಿಸ್ತೇನೆ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಬದುಕ್ತೇನೆ ದೇವರೇ ಎಂಬುದಾಗಿ ನಂಬಿಕೆಯಿಂದ ನೀವು ಇರುವುದಾದರೆ ಪ್ರಿಯರೇ, ದೇವರು ಖಂಡಿತವಾಗಿ ನಿಮಗೆಲ್ಲ ಕಷ್ಟ ರೋಗಗಳನ್ನು ಬಿಡಿಸಿ ನಿಮಗೆ ನೀಟಾದ ಪರಲೋಕ ಮಾರ್ಗವನ್ನು ತೋರಿಸಿಕೊಡುವಂತರಾಗಿದ್ದೀರಿ ಸ್ವಾಮಿ. ಹಾಲೆಲೂಯಾ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ, ರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಪ್ರಾರ್ಥನೆ ಮುಖಾಂತರ ಬೇಡುವಂತೇಳಿ ಜೀವಳ ಪರಲೋಕದ ತಂದೆ, ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಸಹೋದರಿ ನೆನೆಸಿ ನಿಮ್ಮ ಕರಳನ್ನು ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡುವಂತೇಳಿ ಜೀವಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು.